ಕಾಲೇಜುಗಳಲ್ಲಿ ಈ ತರದ ಅಕ್ರಮ ನಡೀತಾ ಇದೆ. ಅದರ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸುಶ್ರುತಿ ಕಾಲೇಜು, ಅದಾದ ನಂತರ ಮಂಜುಳಾ ಮಲ್ಲೇಶ್ ಕಾಲೇಜು, ಈಗ ನಾಗಸಂದ್ರದ ಅಮಿತ್ ಕಾಲೇಜು. ಈ ಕಾಲೇಜಿನಲ್ಲೂ ಕೂಡ ಗೋಲ್ಮಾಲ್ ನಡೀತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಆಪರೇಷನ್ ನಲ್ಲಿ ಅಸಲಿಯತ್ತು ಬಯಲಾಗಿದೆ. ಯಾವ್ಯಾವ ಕಾಲೇಜುಗಳಲ್ಲಿ ಈ ತರದ ದಂಧೆ ನಡೆಸ್ತಾ ಇದ್ದಾರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದೆ. ಕಾಲೇಜಿನ ಬಿಎಡ್ ಕ್ಲಾಸ್ ರೂಮ್ ನಲ್ಲಿ ಒಬ್ಬ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡಿದ್ರೆ ಎಲ್ಲರೂ ಕೊಡ್ತಾ ಇರೋ ಉತ್ತರ ಟೀಚಿಂಗ್ ಪ್ರಾಕ್ಟೀಸಿಗೆ ಹೋಗಿದ್ದಾರೆ ಅಂತ. ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ಸ್ಟಿಂಗ್ ಆಪರೇಷನ್ ನಲ್ಲಿ ಖದೀಮರು ಸಿಕ್ಕಾಕೊಂಡು ಬಿದ್ದಿದ್ದಾರೆ. ನಾಗಸಂದ್ರದ ಅಮಿತ್ ಕಾಲೇಜು ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಇಲ್ಲೂ ಕೂಡ ಗೋಲ್ಮಾಲ್ ನಡೀತಾ ಇದೆ. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಅಕ್ರಮ ಬಯಲಾಗಿದೆ. ನಾಗಸಂದ್ರ, ಹೆಗ್ಗನಹಳ್ಳಿ, ಮೂಡ್ಲಪಾಳ್ಯ, ಬೆಂಗಳೂರಿನ ಈ ಮೂರು ಕಾಲೇಜಿನಲ್ಲಿ ನಡೀತಾ ಇರುವಂತ ಅಕ್ರಮ ಇದು. ಹಣ ಕೊಟ್ರೆ ಸಾಕು, ಪಾಸ್ ಮಾಡಿ ಸರ್ಟಿಫಿಕೇಟ್ ನ ಕೈ ಕೊಡ್ತಾರೆ. ಪ್ರಶ್ನೆ ಮಾಡಿದ್ರೆ ಟೀಚಿಂಗ್ ಟ್ರೈನಿಂಗಿಗೆ ಅಂತ ಹೋಗಿದ್ದಾರೆ ಅನ್ನೋ ಉತ್ತರ ಬರುತ್ತೆ. ನಾಗಸಂದ್ರದ ಅಮಿತ್ ಕಾಲೇಜು, ಹೆಗ್ಗನಹಳ್ಳಿಯಲ್ಲಿರುವಂತಹ ಸುಶ್ರುತಿ ಕಾಲೇಜ್, ಮೂಡ್ಲಪಾಳ್ಯದಲ್ಲಿರುವಂತಹ ಮಂಜುಳಾ ಮಲ್ಲೇಶ್ ಕಾಲೇಜ್. ಕ್ಲಾಸ್ ರೂಮ್ ನೋಡ್ತಾ ಇದ್ದೀರಿ ನೀವು, ಖಾಲಿ ಆಗಿದೆ ಕ್ಲಾಸ್ ರೂಮ್. ಶಿಕ್ಷಕರೇ ಈ ರೀತಿ ವಂಚಕರಾಗ್ಬಿಟ್ರೆ ಏನ್ ಪಾಠ ಮಾಡ್ತಾರೆ ಹಾಗಾದ್ರೆ ಇವರು ಮಕ್ಕಳಿಗೆ? ದೇಶದ ಮುಂದಿನ ಭವಿಷ್ಯ ಅಂತ ಹೇಳ್ತೀವಿ ನಾವು. ಏನ್ ಕಲಿತಾರೆ ಇಂಥ ಶಿಕ್ಷಕರಿಂದ ಮಕ್ಕಳು ಹಾಗಾದ್ರೆ? ನಾನು ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. B.Ed ಕಂಪಲ್ಸರಿ ಮಾಡಿರೋದ್ರಿಂದ ಸ್ಕೂಲಲ್ಲಿ ಕೇಳ್ತಾ ಇದ್ದಾರೆ, ದೇವನಹಳ್ಳಿ ಹತ್ರ. ಹಾಂ, ಸೊ ಅದಕ್ಕೆ ನಮ್ಮ ಫ್ರೆಂಡ್ ರೆಫರ್ ಮಾಡಿದ್ರು. ಇಲ್ಲಿ ಆಲ್ರೆಡಿ ಮುಗಿಸ್ಬಿಟ್ಟಿದ್ದಾರೆ ಸರ್ ಅವರು. ಒಂದು 3 years ಆಗಿದೆ ಮುಗಿಸಿ, ಈ ಕಾಲೇಜಲ್ಲಿ ಮುಗಿಸಿದ್ರು. ಸೊ ಅದಕ್ಕೆ ಫೀಸು ಎಲ್ಲ ಎಷ್ಟಿದೆ ಸರ್? ಫೀಸು ಇವಾಗ 40,000 ಇದೆ ಸರ್ ಪರ್ ಸೆಮ್. ಓಕೆ, ಅಂದರೆ 4 ಸೆಮಿಸ್ಟರ್, 4 ಸೆಮಿಸ್ಟರ್ 2 years 1,60,60 ಆಗುತ್ತೆ ನಿಮಗೆ ಎಂಟೆಂಟು. ಓಕೆ, ಅದೇ ನಾವು ಅಲ್ಲಿ ಪಾಠ ಮಾಡ್ಕೊಂಡು ಹೆಂಗೆ ಹಾಂ ಮಾಡ್ಕೊಡ್ತೀವಿ. ಓಕೆ ಓಕೆ ಅದು ರೆಗ್ಯುಲರ್ ಮಾಡಿಸ್ಕೊಂಡು ಮಾಡ್ತೀವಿ. ಯಾವ ಅಡ್ಮಿಷನ್ ಯಾವಾಗ ಸರ್ ಆಗುತ್ತೆ? ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕಾಲೇಜ್ ಸ್ಟಾರ್ಟ್ ಆಗಿದೆ. ಓಕೆ ಎಲ್ಲ ಪ್ರೋಸೆಸ್ ನಡೀತಾ ಇದೆ. ಅಂದರೆ ಇಂಟರ್ನಲ್ಸು ಇದು ಅಸೈನ್ಮೆಂಟ್ ಬಂದು ಸಬ್ಮಿಟ್ ಮಾಡಬೇಕು, ಬರ್ಕೊಡ್ಬೇಕು, ಸಬ್ಮಿಟ್ ಮಾಡಬೇಕು. ಆಗಿರೋ ಕಾಪಿಗಳು ಕೊಡ್ತೀವಿ, ಮಾಡ್ಕೊಂಡು ಓಕೆ. ಇಂಟರ್ನಲ್ ಪ್ರಾಕ್ಟಿಕಲ್ ಎಲ್ಲ ನಮ್ಮಲ್ಲೇ ಇರ್ತದೆ. ಓಕೆ ಅದೆಲ್ಲ ಮಾಡಿಸ್ಕೊಂಡು ಓಕೆ ಓಕೆ. ಯಾವತ್ತು ಬರೋಣ ನಾವು? ನೀವು ಅದು ಬೇಗ ಬಂದಷ್ಟು ಬರಲಿ. ಸೋಮವಾರ ಬಂದರೆ ಸೋಮವಾರ, ಇವತ್ತು ಫ್ರೈಡೆ, ನಾಳೆ ಸ್ಯಾಟರ್ಡೆ, ಸಂಡೇ. ನಾಳೆ ಆಗಲ್ವಾ? ನಾಳೆ ಈವ್ನಿಂಗು ಈವ್ನಿಂಗ್ ಅದೇ ಅಲ್ಲಿ ಕ್ಲಾಸು ಇವತ್ತೊಂದಿನ ರಜೆ ತಗೊಂಡಿದ್ದೆ. ಆಫ್ಟರ್ನೂನ್ ಇದು ಓಪನ್ ಇರುತ್ತದೆ. ಬರ್ತಿದ್ರೆ ಅಡ್ಮಿಷನ್ ಮಾಡ್ಕೊತೀನಿ ನಾನು. ಓಕೆ ಓಕೆ. ಸೋಮವಾರ ಇಲ್ಲೇ ಪಕ್ಕದಲ್ಲೇ ಇರೋದು. ಹೌದಾ? ಇಲ್ಲೇ ಫೋನ್ ಮಾಡಿದ್ರೆ ಬಂದಾಗ ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. ಅಷ್ಟು ವರ್ಕರ್ಸನ್ನು ಬ್ಲಾಕ್ ಮಾಡ್ಕೊಬೇಡಿ ಸೀಟ್ನ. ಓಕೆ. ಆಮೇಲೆ ನೀವು ಹೋಗ್ತಾ ಹೋಗ್ತಿರೋದಕ್ಕೆ ಎಲ್ಲ ಕಡೆ ಆಲ್ಮೋಸ್ಟ್ ಆಗಿಬಿಟ್ಟಿದೆ. ಓಕೆ. ಇನ್ನೆಲ್ಲ ಅದು ಕಮ್ಮಿ ಸೀಟ್ಗಳಿದ್ದಾವೆ. ಆಮೇಲೆ ನಿಮ್ಗೆ ಲೇಟ್ ಆದಷ್ಟು ಜಾಸ್ತಿ ಆಗುತ್ತೆ, ಇನ್ನೇನು ಆಗಲ್ಲ, ಬೇರೆ ಇನ್ನೇನು ಆಗಲ್ಲ. ಅವಾಗ 2-3 ಸೀಟ್ ಇರುವಾಗ ಯಾರನ್ನ ಬರ್ತಾರೆ ಅಂದ್ಕೊಂಡು 170 ಹಿಂಗೆ ಹೇಳ್ಕೊಂಡು ಕೂತ್ಕೊತಾರೆ. ಸುಮ್ಮನೆ ನೀವು ಯಾಕೆ ಸುಮ್ಮನೆ 10% ಜಾಸ್ತಿ ಕೊಡ್ತಾರೆ ಅಂತ ನಮಗೆ ಇಷ್ಟ. ಏನು ಹೇಳಿ. ಓಕೆ. ಆಲ್ಮೋಸ್ಟ್ ಅಲ್ಲಿ ಯಾರು ಇದೇ ಥರ ಟೀಚಿಂಗಲ್ಲಿರೋರೇ ಜಾಸ್ತಿ ಜನ ಬರ್ತಾರೆ. ಕೆಲವರು ಲೆಕ್ಚರ್ ಪೋಸ್ಟಿಗೆ ಅದನ್ನು ಜಾಬ್ಗಳಿಗೆ ಮಾಡ್ಕೊಳ್ಳೋದು ಮಾಡ್ತಾರೆ. ಆಲ್ಮೋಸ್ಟ್ ಜಾಸ್ತಿ ಟೀಚಿಂಗ್ ಅವ್ರಿಗೆ ಸ್ವಲ್ಪ ಈಗ ಬೇರೆ ಸ್ಕೂಲ್ಗಳಲ್ಲಿ ವರ್ಕ್ ಮಾಡ್ತಾರೆ. ಕಂಪಲ್ಸರಿ ಮಾಡ್ಬಿಟ್ಟೆ ಸರ್ ಈಗ ಅವ್ರಿಗೆ ಮಾಡಿದ್ದಾರೆ B.Ed ಕಂಪಲ್ಸರಿ. ಬೇರೆ ಸ್ಕೂಲ್ಗೆ ಏನಾದ್ರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿದಂತಹ ಸಂದರ್ಭದಲ್ಲಿ ಖದೀಮರು ಯಾವ ರೀತಿ ಸಿಕ್ಕಿಬಿದ್ರು ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಸೊ ಯಾವ ರೀತಿ ಡೀಲ್ ನಡೆಯುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ನಿಲ್ಲತ್ತೆ. B.Ed ಕಾಲೇಜ್ ರೆಗ್ಯುಲರ್ ಕಾಲೇಜ್ ಅಂತಲೇ ಅದಕ್ಕೆ ಪರ್ಮಿಷನ್ ಪಡೆದುಕೊಂಡಿರ್ತಾರೆ. ಆದರೆ ವಿದ್ಯಾರ್ಥಿಗಳು ರೆಗ್ಯುಲರ್ ಆಗಿ ಬರೋದು ಬೇಡ, ದುಡ್ಡು ಕೊಟ್ಟರೆ ಸಾಕು, ಅವ್ರ ಎಕ್ಸಾಮ್ ಟೈಮಲ್ಲಿ ಬಂದರೆ ಸಾಕು ಅನ್ನುವಂತಹ ಡೀಲ್ ಅದು. ಸೊ 1 ಸೆಮಿಸ್ಟರ್ಗೆ 40,000 ಕಟ್ಟಬೇಕು, 2 ವರ್ಷ 1,60,000 ಟೋಟಲ್ ಅಮೌಂಟ್. ಈ ರೀತಿ ನಡೆಯುತ್ತೆ ಅಕ್ರಮ. ಹಾಗಾದ್ರೆ ಲಕ್ಷ ಕೊಟ್ಟು ಪರ್ಮಿಷನ್ ಪಡೆಯುವಂತಹ ಕಾಲೇಜುಗಳು
ಇದರ ಕುರಿತಾಗಿ ಯಾರ ಗಮನಕ್ಕಿಲ್ವಾ? ಉನ್ನತ ಶಿಕ್ಷಣ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಸಿಂಡಿಕೇಟ್ ಮೆಂಬರ್ಸ್ ಅವರ ಗಮನಕ್ಕಿಲ್ವಾ? ಅಥವಾ ಅವ್ರ ಗಮನಕ್ಕಿದ್ರೂ ಕೂಡ ಅವರು ಸುಮ್ಮನಿದ್ದಾರಾ, ಕಣ್ಮುಚ್ಚಿ ಕೂತಿದ್ದಾರಾ, ಅಥವಾ ಅವರೂ ಕೂಡ ಇದರಲ್ಲಿ ಕೈ ಹಾಕಿದ್ದಾರಾ? ಅವರ ಸಹಕಾರನೂ ಇದೆಯಾ? ಇದೆಲ್ಲವೂ ಕೂಡ ದೊಡ್ಡ ಪ್ರಶ್ನೆ ಆಗಿ ನಿಲ್ಲತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.